ಬಟ್ ಇತ್ತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋ ಮೀಟರ್ ದರ ಏರಿಕೆಗೆ, ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಿನಗೂಲಿ ನೌಕರರು ದಿನಕ್ಕೆ 200 ರೂಪಾಯಿ ದುಡಿತಾರೆ, ಪ್ರತಿದಿನ 40 ರಿಂದ 50 ರೂಪಾಯಿ ಆಟೋಗೇನೆ ಕೊಟ್ರೆ ಜೀವನ ಮಾಡೋದು ಕಷ್ಟ ಅಂತ. 80% ಆಟೋ ಚಾಲಕರು ಮೀಟರೇ ಹಾಕೋದಿಲ್ಲ, 1 to double ಆಟೋ ಚಾರ್ಜ್ ಕೇಳ್ತಾರೆ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದೊಂದ್ಸತಿ ತುಂಬಾ ತಗೋತಾ ಇದ್ದಾರೆ. ದೇ ಆರ್ ಕ್ರಾಸಿಂಗ್ ದ ಲಿಮಿಟ್ಸ್, ದ ಚಾರ್ಜಸ್ ಕ್ರಾಸಿಂಗ್ ದ ಲಿಮಿಟ್ಸ್. ಸೊ ಇಟ್ ಈಸ್ ಓಕೆ ಇಫ್ ಯು ಟೇಕ್ ಮೀಡಿಯಂ 40-30 ಓಕೆ, ಬಟ್ ನಾಟ್ ಮೋರ್ ದನ್ ದಟ್. ಅದು ಸರಿ ಇಲ್ಲ, ಅದು ಆ ಮೀಟರ್ ಹಾಕೊಂಡು ಓಡಿಸಲೇಬೇಕು, ಅದು ಒಳ್ಳೇದೇ. ಬಟ್ ಏನೋ ಎಕ್ಸ್ಟ್ರಾ ಕೊಡ್ಬೋದು ಸ್ವಲ್ಪ, ಬಟ್ ನಾಟ್ ತುಂಬ. ಡಬಲ್ ಚಾರ್ಜಸ್ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಒಂದೊಂದ್ಸತಿ ತುಂಬ ತಗೋತಾ ಇದ್ದಾರೆ. ದೇ ಆರ್ ಕ್ರಾಸಿಂಗ್ ದ ಲಿಮಿಟ್ಸ್, ದ ಚಾರ್ಜಸ್ ಕ್ರಾಸಿಂಗ್ ದ ಲಿಮಿಟ್ಸ್. ಸೊ ಇಟ್ ಈಸ್ ಓಕೆ ಇಫ್ ಯು ಟೇಕ್ ಮೀಡಿಯಂ 40-30 ಓಕೆ, ಬಟ್ ನಾಟ್ ಮೋರ್ ದನ್ ದಟ್. ಅದು ಸರಿ ಇಲ್ಲ, ಅದು ಆ ಮೀಟರ್ ಹಾಕೊಂಡು ನೋಡಿ, ಇದು ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಹೆಚ್ಚಿಗೆ ಚಾರ್ಜಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಎರಡು ರೀತಿಯ ಅಭಿಪ್ರಾಯ. ಒಂದು, ಆಟೋ ಚಾಲಕರು ಹೇಳ್ತಾ ಇದ್ದಾರೆ 3 ವರ್ಷ ಆಯ್ತು ಏರಿಕೆ ಆಗಿಲ್ಲ, ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದೆ, 30-40 ರೂಪಾಯಿಯಲ್ಲಿ ಉಳಿದ್ರೆ ಹೇಗೆ ಜೀವನ ಸಾಗಿಸೋದು ಅಂತ. ಅಟ್ ದಿ ಸೇಮ್ ಟೈಮ್ ಪ್ರಯಾಣಿಕರು ಹೇಳ್ತಾ ಇದ್ದಾರೆ ಈಗಾಗಲೇ ಅವರು ಡಬಲ್ ಚಾರ್ಜ್ ಮಾಡ್ತಾ ಇದ್ದಾರೆ, ಮುಂದೆ ಹೇಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನೇನು ಡೀಟೇಲ್ಸ್ ಗಳು ಸಿಗ್ತಾ ಇದೆ, ಯಾವ ರೀತಿಯ ಕಂಡು ಬರ್ತಾ ಇದೆ ಬೆಂಗಳೂರು? ಹೌದು ಚೈತ್ರ, ಖಂಡಿತವಾಗ್ಲೂ ಈಗಾಗಲೇ ಕೂಡ ರಾಜಧಾನಿ ಬೆಂಗಳೂರಿನ ಪ್ರಯಾಣಿಕರಿಗೆ ತ್ರಿಬಲ್ ಶಾಕ್ ಅಂತಲೇ ಹೇಳ್ಬೋದು. ಈಗಾಗಲೇ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿತ್ತು, ಅದರ ಬೆನ್ನಲ್ಲೇ BMTC ಟಿಕೆಟ್ ದರವೂ ಕೂಡ ಏರಿಕೆ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರು ನಗರದ ಆಟೋ ಮೀಟರ್ ದರವನ್ನು ಕೂಡ ಏರಿಕೆ ಮಾಡಬೇಕು ಅಂತೇಳಿ ಆಟೋ ಚಾಲಕ ಸಂಘಟನೆಗಳು ಈಗಾಗಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಈಗಾಗಲೇ 2 ರಿಂದ 3 ಸುತ್ತಿನ ಸಭೆಯನ್ನು ಕೂಡ ಮಾಡಿದ್ರು. ಆ ಸಭೆಯಲ್ಲಿ ಈಗಾಗಲೇ ಅಂದರೆ ರಾಜಧಾನಿ ಬೆಂಗಳೂರಿನಲ್ಲಿ 30 ರೂಪಾಯಿ ಇರುವಂತಹ ಮಿನಿಮಮ್ ಆಟೋ ದರವನ್ನು 10 ರೂಪಾಯಿ ಏರಿಕೆ ಮಾಡಿ 40 ರೂಪಾಯಿಗೆ ಮಾಡಿಕೊಡಬೇಕು ಅಂತೇಳಿ ಆಟೋ ಚಾಲಕ ಸಂಘಟನೆಗಳ ಮನವಿಯಾಗಿತ್ತು. ಆದರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಅದನ್ನು ಅಂದರೆ 36 ರೂಪಾಯಿವರೆಗೂ, ಅಂದರೆ 6 ರೂಪಾಯಿಯಷ್ಟು ಮಿನಿಮಮ್ ದರವನ್ನು ಏರಿಕೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಒಂದು ಗ್ರೀನ್ ಸಿಗ್ನಲ್ನ ಕೂಡ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಈ ಒಂದು ಮಾಹಿತಿಯನ್ನು ಈಗಾಗಲೇ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಈ ಒಂದು ಮನವಿಯನ್ನು ಕಳಿಸಲಾಗಿರುವಂಥದ್ದು. ಅಂದರೆ ಈ ಇಬ್ಬರೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಿನಿಮಮ್ ಆಟೋ ದರ 6 ರೂಪಾಯಿಯಷ್ಟು ಹೆಚ್ಚಳವಾಗುತ್ತೆ. ಅದರ ನಂತರದ ಪ್ರತಿ ಕಿಲೋಮೀಟರ್ನ ದರ 15 ರೂಪಾಯಿ ಇರುವಂಥದ್ದು 18 ರೂಪಾಯಿ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ TV9 ಕೂಡ ಸಾರ್ವಜನಿಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಲಿಕ್ಕೆ ಮುಂದಾಗಿತ್ತು. ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು, ಸಾಕಷ್ಟು ಆಟೋ ಚಾಲಕರು ಮೀಟರ್ ಹಾಕೋದೇ ಇಲ್ಲ, ಸರ್ಕಾರ ಏನು ದರ ನಿಗದಿ ಮಾಡಿದೆ ಆ ದರವನ್ನು ಯಾರು ತೆಗೆದುಕೊಳ್ಳೋದೇ ಇಲ್ಲ. ಓಲಾ ಅಂತಾರೆ, ಊಬರ್ ಅಂತಾರೆ, ಅಗ್ರಿಗೇಟರ್ ಕಂಪನಿಗಳ ಕಡೆ ಮುಖವನ್ನು ಮಾಡ್ತಾರೆ. ಏಕಾಏಕಿ 10 ರೂಪಾಯಿಯಷ್ಟು ಏರಿಕೆ ಆದರೆ ಸಮಸ್ಯೆ ಆಗತ್ತೆ, ತೊಂದರೆ ಉಂಟಾಗುತ್ತೆ. ಈಗಾಗಲೇ ಮೆಟ್ರೋ ದರ ಏರಿಕೆ ಆಗಿದೆ, BMTC ದರ ಏರಿಕೆ ಆಗಿದೆ, ಇದು ಕೂಡ ಏರಿಕೆ ಆದರೆ ಸಮಸ್ಯೆ ಅನ್ನುವಂಥ ಒಂದು ಮಾತುಗಳನ್ನ ಈಗಾಗಲೇ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.